ಎರಡು ಶಾಪಗಳೇ ನಾಗರ ಪಂಚಮಿ ಹಬ್ಬಕ್ಕೆ ನಾಂದಿ ಹಾಡಿತ್ತ. ತಾಯಿಯೇ ತನ್ನ ಮಕ್ಕಳಾದ ಸರ್ಪಗಳಿಗೆ ಶಾಪ ಕೊಟ್ಟಳ. ಶಾಪವೇ ನಾಗರ ಪಂಚಮಿ ಹಬ್ಬವಾಯಿತಾ? ಹೌದು, ನೀವು ಕೇಳ್ತಾ ಇರೋದು ಪುರಾಣ ಕಥೆಗಳಲ್ಲಿ ಉಲ್ಲೇಖವಾಗಿರುವಂತಹ ನಾಗರ ಪಂಚಮಿ ಹಬ್ಬಕ್ಕೆ ಕಾರಣವಾಗಿರುವಂತಹ ಕಥೆಗಳಲ್ಲಿ ಒಂದು. ನಮಸ್ಕಾರ ಎಲ್ಲರಿಗೂ, ನಾನು ಅಶ್ವಿನಿ ವೈದ್ಯ. ಬೈಟ್ಸ್ ಅಂಡ್ ಫ್ಲೈಟ್ಸ್ ಅಶ್ವಿನಿ ವೈದ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾಗರ ಪಂಚಮಿ ಹಬ್ಬಕ್ಕೆ ಕಾರಣವಾದ ಎರಡು ಶಾಪಗಳಲ್ಲಿ ಎರಡನೇ ಶಾಪದ ಕಥೆಯನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಮಿಸ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ. ಈ ವಿಡಿಯೋದಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ಮೂಲ ಕಾರಣವಾದ ಮೊದಲನೇ ಶಾಪದ ಕಥೆಯನ್ನ ಹೇಳ್ತೇನೆ, ಕೇಳಿ. ಕಶ್ಯಪ ಮುನಿಗಳು ದಕ್ಷ ಬ್ರಹ್ಮನ ಮಕ್ಕಳಾದ ವಿನತಾ ಮತ್ತು ಕದ್ರುವನ್ನ ಮದುವೆಯಾಗ್ತಾರೆ. ವಿನತಾ ಮತ್ತು ಕದ್ರು ಇಬ್ರು ಅಕ್ಕ ತಂಗಿ ಆಗಿದ್ರು ಕೂಡ ಒಬ್ರನ್ನೊಬ್ರು ತುಂಬಾ ದ್ವೇಷಿಸ್ತಾ ಇದ್ರು. ಕಶ್ಯಪ ಮುನಿಗಳು ತನ್ನ ಇಬ್ಬರು ಪತ್ನಿಯರ ಸೇವೆಗೆ ಮೆಚ್ಚಿ ಬೇಕಾದ ವರವನ್ನು ಕೇಳಲು ಹೇಳಿದಾಗ ಕದ್ರು 1000 ನಾಗಗಳನ್ನು ತನ್ನ ಮಕ್ಕಳಾಗಿ ಕೊಡುವಂತೆ ಕೇಳ್ತಾಳೆ. ಹಾಗೆ ವಿನತೆ ತನಗೆ ಕೇವಲ 2 ಮಕ್ಕಳು ಸಾಕು, ಆದರೆ ಅವರು ಕದ್ರುವಿನ ಮಕ್ಕಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರಬೇಕು ಅಂತ ವರ ಕೇಳ್ತಾಳೆ. ಸಿಕ್ಕ ವರದಂತೆ ಕದ್ರು 1000 ನಾಗಗಳ ತಾಯಿಯಾಗ್ತಾಳೆ. ಹಾಗೆ ವಿನತೆ ಅರುಣ ಹಾಗೂ ಗರುಡನ ತಾಯಿಯಾಗ್ತಾಳೆ. ಅರುಣ ಸೂರ್ಯದೇವನ ಸಾರಥಿಯಾಗಿಯೂ ಗರುಡ ವಿಷ್ಣುವಿನ ವಾಹನವಾಗಿಯೂ ಪ್ರಸಿದ್ಧರಾಗ್ತಾರೆ. ಹೀಗೊಂದು ದಿನ ಕದ್ರು ತನ್ನ ಅಕ್ಕ ವಿನತೆಗೆ ಇಂದ್ರದೇವನ ಉಚ್ಚೈಶ್ರವಸ್ ಕುದುರೆಯ ಬಣ್ಣ ಯಾವುದು ಅಂತ ಪ್ರಶ್ನೆ ಕೇಳ್ತಾಳೆ. ತಪ್ಪು ಉತ್ತರ ಕೊಟ್ಟರೆ 500 ವರ್ಷಗಳು ನನಗೆ ದಾಸಿಯಾಗಿರಬೇಕು ಅಂತಾನು ಹೇಳ್ತಾಳೆ. ಸಮುದ್ರ ಮಂಥನದ ವೇಳೆಯಲ್ಲಿ ಉಚ್ಚೈಶ್ರವಸ್ ಎನ್ನುವ ಸಂಪೂರ್ಣ ಶ್ವೇತ ವರ್ಣದ 7 ತಲೆಯ ಕುದುರೆಯೊಂದು ಹುಟ್ಟಿ ಬಂದಾಗ ಅದನ್ನ ಇಂದ್ರದೇವನಿಗೆ ವಾಹನವಾಗಿ ಕೊಡಲಾಗಿರ್ತದೆ. ಈ ಕುದುರೆಯ ಬಣ್ಣ ಸಂಪೂರ್ಣ ಶ್ವೇತವರ್ಣ ಅಂತ ಲೋಕಕ್ಕೆ ತಿಳಿದಿದೆ. ವಿನತೆ ಕೂಡ ಧೈರ್ಯವಾಗಿ ಶ್ವೇತವರ್ಣ ಅಂತ ಉತ್ತರ ಕೊಡ್ತಾಳೆ. ಆಗ ಕದ್ರು, ನೀನ್ ಕೊಟ್ಟಿರೋ ಉತ್ತರ ತಪ್ಪು, ಕುದುರೆಯ ಬಾಲದ ತುದಿ ಕಪ್ಪು ಬಣ್ಣ ಅಂತ ಹೇಳ್ತಾಳೆ. ವಿನತೆ ಅದು ಸಾಧ್ಯವಿಲ್ಲ ಅಂತ ವಾದ ಮಾಡಿದಾಗ ಪ್ರಮಾಣಿಸಿ ನೋಡೋಕೆ ಅಂತ ಕುದುರೆಯ ಬಳಿ ಇಬ್ಬರು ಹೊರಡ್ತಾರೆ. ಅಷ್ಟರಲ್ಲಿ ಕದ್ರು ತನ್ನ ಅಕ್ಕನನ್ನ ಕಪಟದಿಂದ ಸೋಲಿಸಬೇಕು ಅಂತ ತನ್ನ ಮಕ್ಕಳಾದ ನಾಗಗಳನ್ನ ಕರೆದು, ನೀವು ಕುದುರೆಯ ಬಾಲದಲ್ಲಿ ಹೋಗಿ ಅಂಟ್ಕೊಂಡು ಬಾಲ ಕಪ್ಪಾಗಿ ಕಾಣುವಂತೆ ಮಾಡಿ ಅಂತ ಹೇಳ್ತಾಳೆ. ತಾಯಿ ಮಾಡ್ತಾ ಇರೋದು ಕಪಟ ಅಂತ ಗೊತ್ತಾಗಿ ನಾಗಗಳು, ಈ ಕೆಲಸವನ್ನ ನಾವು ಮಾಡೋದಿಲ್ಲ ಅಮ್ಮ ಅಂತ ಹೇಳ್ತಾರೆ. ಆಗ ಕದ್ರುವಿಗೆ ಅತಿಯಾದ ಕೋಪ ಬಂದು, ಮುಂದೊಂದು ದಿನ ನೀವೆಲ್ಲ ಜನಮೇಜಯನ ಸರ್ಪಯಾಗದಲ್ಲಿ ಸುಟ್ಟು ಬೂದಿ ಆಗ್ತೀರಾ ಅಂತ ತಾನು ಹೆತ್ತ ಮಕ್ಕಳಿಗೆ ಶಾಪವನ್ನ ಕೊಡ್ತಾಳೆ. ಶಾಪಕ್ಕೆ ಹೆದರಿ ನಾಗಗಳು ಅಮ್ಮ ಹೇಳಿದ ಹಾಗೆ ಕುದುರೆಯ ಬಾಲಕ್ಕೆ ಹೋಗಿ ಅಂಟ್ಕೊಳ್ತಾರೆ. ಹೀಗೆ ಕಪಟದಿಂದ ಕದ್ರು ಗೆದ್ದು 500 ವರ್ಷಗಳ ಕಾಲ ವಿನತೆಯನ್ನ ತನ್ನ ದಾಸಿಯಾಗಿ ಇಟ್ಕೊಳ್ತಾಳೆ. ಕದ್ರು ತನ್ನ ಮಕ್ಕಳಿಗೆ ಕೊಟ್ಟ ಶಾಪದಿಂದ ನೊಂದ ಕಶ್ಯಪ ಮುನಿಗಳು ಬ್ರಹ್ಮನಲ್ಲಿ ಸಹಾಯ ಕೇಳಿದಾಗ ಬ್ರಹ್ಮ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಜನಮೇಜಯ ಮಾಡುವ ಸರ್ಪಯಾಗದಲ್ಲಿ ಎಲ್ಲಾ ಸರ್ಪಗಳು ಬಿದ್ದು ಸುಟ್ಟು ಹೋಗ್ತಾ ಇರುವಾಗ ಆಸ್ತಿಕ ಮುನಿಗಳು ಬಂದು ಸರ್ಪಗಳನ್ನ ಕಾಪಾಡ್ತಾರೆ. ಹಾಗೆ ಆ ದಿನವನ್ನ ಲೋಕಾದ್ಯಂತ ನಾಗರ ಪಂಚಮಿ ಹಬ್ಬವಾಗಿ ಆಚರಿಸಲಾಗ್ತದೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ಇದಾಗಿತ್ತು ನಾಗರ ಪಂಚಮಿಯ ಹಿಂದಿನ ಮೂಲಕತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ.